ನಮಸ್ತೆ, ನಾನು ನಿಮ್ಮ ಚಂದು. ಹೇಗಿದ್ದೀರಾ? ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನನ್ನ ಇವತ್ತಿನ ವಿಡಿಯೋ ಲಾಗ್ನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಚಂದು ಶಿವಲಾಗ್. ಹಾಗೆ ಇವತ್ತು ಭಾನುವಾರ. ಡೈಲಿ ಅಂದರೆ ಮಕ್ಕಳು ಸ್ಕೂಲು, ಆಫೀಸು ಎಲ್ಲ ಡೈಲಿ ಮಾರ್ನಿಂಗ್ ಬೇಗ ಹೇಳ್ತಾ ಇದ್ದೆ. ಇವತ್ತು ಹೆಂಗಿದ್ರು ಭಾನುವಾರ ರಜೆ ಇರುತ್ತಲ್ಲ ಅಂತೇಳಿ ಸ್ವಲ್ಪ ಲೇಟೇನೇ ಎದ್ದಿದ್ದು. 6:15 ಎದ್ದೆ ಇವತ್ತು. ಹಾಗೆ ಬಂದು ಹೊರಗಡೆ ಕೆಲಸ ಇರುತ್ತಲ್ಲ, ಎದ್ದ ತಕ್ಷಣವೇ ಕೆಲಸ ಅಂದರೆ ಬಾಗಿಲಿಗೆ ನೀರು ಹಾಕೋದು, ಹೊಸ್ಲಿಗೆ ರಂಗೋಲಿ ಹಾಕೋದು, ಇದೇ ಅಲ್ವಾ ಕೆಲಸ ಹೆಣ್ಮಕ್ಳದು. ಹಾಗೆಯೇ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಒಳಗಡೆ ಹೋದೆ. ಹಾಗೆ ಮಗಳು ಕೂಡ ಇದ್ದು ಹೋಮ್ವರ್ಕ್ ಬರಿತಾ ಇದ್ಲು. ಇವತ್ತು ರಜೆ ಇದ್ದರೂ ಏನಕ್ಕೆ ಇವತ್ತು ಬೇಗ ಬರಿತಾ ಇದ್ದಾಳೆ ಅಂತಂದರೆ ಕೊಬ್ಬರಿ ಬೇಳೆ ಹೊಡಿಬೇಕಾಗಿತ್ತು ಸ್ವಲ್ಪ. ಇವತ್ತು ಎಲ್ಲರಿಗೂ ರಜೆ ಇದೆಯಲ್ಲ ನಮ್ಮ ಮನೆಯವ್ರಿಗೆ, ಮಕ್ಕಳಿಗೆ. ಹಾಗಾಗಿ ಕೊಬ್ಬರಿ ಹೊಡೋಣ ಅಂಥೇಳಿ ಹೋಗೋದಕ್ಕೆ ಮಗಳು ಮಗ ಎಲ್ಲ ಇದ್ದರು. ಹಾಗೆ ಮಗಳು ಕೂಡ ಸ್ವಲ್ಪ ಹೋಮ್ವರ್ಕ್ ಇದೆ ಅಂತೇಳಿ ಹೋಮ್ವರ್ಕ್ ಬರ್ಕೊತಾ ಇದ್ದಾಳೆ. ಮಾಮೂಲಿ ಕೆಲಸ ಇನ್ನೇನು. ಬೆಳಗ್ಗೆ ಮಾರ್ನಿಂಗ್ ಅಂದರೆ ಎಲ್ಲರಿಗೂ ಕಾಫಿ ಟೀ ಫಸ್ಟ್, ಅದೇ ಅಲ್ವಾ ನಮ್ಮ ಕೆಲಸ. ಹಾಗಾಗಿ ಸ್ವಲ್ಪ ನೀರನ್ನು ಇಡ್ತಾಯಿದ್ದೆ. ಅಮ್ಮ ಮತ್ತು ನಮ್ಮನೆಯವರು ಕೂಡ ಎದ್ದ ತಕ್ಷಣವೇ ಬಿಸಿ ನೀರು ಬೇಕು ಕುಡಿಯೋದಕ್ಕೆ, ಹಾಗಾಗಿ ಕಾಸಿಡ್ತಾ ಇದ್ದೀನಿ. ಹಾಗೆ ಮಗನಿಗೂ ಕೂಡ ಸ್ವಲ್ಪ ಕಾಫಿ ಮಾಡಿದೆ. ನಾನು ಬೆಳಗ್ಗೆ ಮಾರ್ನಿಂಗು ಕಾಫಿ ಟೀ ಏನು ಕುಡಿಯೋದಿಲ್ಲ, ನನಗೆ ಹಾಲನ್ನ ಬಿಸಿ ಮಾಡ್ಕೊತೀನಿ. ಹಾಗೆ ರಾತ್ರಿ ಅಮ್ಮನೂ ಮತ್ತು ಮಗಳು ಇಬ್ಬರೂ ಕಾಳನ್ನ ಬಿಡಿಸಿಟ್ಟಿದ್ರು. ಸ್ವಲ್ಪ ಅವರೆಕಾಳನ್ನ ಸಾಂಬಾರು ಮಾಡೋಣ ಅಂತ ಹೇಳಿ. ಹಾಗೆ ಇಡ್ಲಿ ಹಿಟ್ಟನ್ನು ಕೂಡ ಸ್ವಲ್ಪ ಎತ್ತಿಟ್ಟಿದ್ದೆ, ಇಡ್ಲಿ ಮಾಡೋಣ ಅಂತೇಳಿ ಎತ್ತಿಟ್ಟಿದ್ದೀನಿ. ಹಾಗೆ ಸ್ವಲ್ಪ ಗಂಜಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ನಮ್ಮನೆಯವರು ಕೂಡ ಗಂಜಿನ ತೊಗೊಳ್ತಾರೆ, ಸಿರಿಧಾನ್ಯಗಳ ಗಂಜಿ. ಡೈಲಿ ಒಂದೊಂದು ಗ್ಲಾಸ್ ನಾನು ಕೂಡ ತೊಗೊಳ್ತೀನಿ. ಹಾಗಾಗಿ ಬೇಗ ಹೋಗ್ತಾರಲ್ಲ ಅಂತ ಹೇಳಿ ಕೊಬ್ಬರಿ ಹೊಡೆಯೋದಕ್ಕೆ ಬೇಗ ಮಾಡಿದ್ರೆ ಗಂಜಿನ ಕುಡಿದು ಹೋಗ್ತಾರೆ. ಹಾಗಾಗಿ ಗಂಜಿ ಮಾಡಿದೆ ಸ್ವಲ್ಪ. ಇನ್ನು ನನಗೆ ಹಾಲನ್ನು ಕೂಡ ಬಿಸಿ ಮಾಡಿಟ್ಟಿದ್ದೆ. ನಾನು ಬಿಸಿ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಕುಡಿಯೋದು. ಹಾಗಾಗಿ ಇದಕ್ಕೆ ಸ್ವಲ್ಪ ವಿಟಮಿನ್ ಪೌಡರ್ನ ನಾನೇ ಮಾಡ್ಕೊಂಡಿರೋದು, ಅದನ್ನೇ ಹಾಕ್ಕೊಂಡು ತೊಗೊಂಡೆ ಹಾಲನ್ನ. ಹಾಗೆ ಅಡುಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಅವರೆಕಾಳು ಹಾಕಿ ಸಾಂಬಾರು ಮಾಡಿ ಇಡ್ಲಿ ಮಾಡಿದ್ದೆ. ಹಾಗೆ ಇವತ್ತು ಭಾನುವಾರ ಇರೋದ್ರಿಂದ ಕೊಬ್ಬರಿ ಎಲ್ಲ ಹೊಡೆದಾದ್ಮೇಲೆ ಬೇಗನೆ ಕೊಬ್ಬರಿ ಹೊಡೆದು ಆಯಿತು ಸ್ವಲ್ಪ ಇದು. ಹಾಗಾಗಿ ಇವತ್ತು ಸಂಡೇ ಸ್ಪೆಷಲ್ ಅಂತೇಳಿ ಚಿಕನ್ ತಗೊಂಡು ಬಂದಿದ್ದರು. ಚಿಕನ್ ಏನು ಮಾಡ್ತಾಯಿದ್ದೀನಿ ಅಂದರೆ ಚಿಕನ್ ಚಾಪ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಏನೇನು ತೊಗೊಂಡಿದ್ದೀನಿ, ಹೇಗೆ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಒಂದು ಸ್ಪೂನಷ್ಟು ಮೆಣಸು, ಹಾಗೆ ಸೋಂಪು ಕಾಳು, ಸ್ವಲ್ಪ ಚಕ್ಕೆ, ಲವಂಗ ಒಂದು 6-7 ಲವಂಗನ ಹಾಕಿದ್ದೀನಿ ಫ್ರೈ ಮಾಡ್ಕೊಳೋದಕ್ಕೆ. ಹಾಗೆಯೇ ಈರುಳ್ಳಿ ಒಂದು 4 ಈರುಳ್ಳಿನ ಮೀಡಿಯಮ್ ಸೈಜು ಸಣ್ಣದೇ 4 ಈರುಳ್ಳಿ, ಹಾಗೆ ಒಂದು 3 ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ಮತ್ತು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ.
ಹಸಿ ಮೆಣಸಿನ್ಕಾಯಿನ ಒಂದು 4 ಹಾಕ್ಕೊಂಡಿದ್ದೀನಿ ನಾನು. ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಜಾಸ್ತಿ ಯೂಸ್ ಮಾಡೋದಿಲ್ಲ, ಹಾಗಾಗಿ ನಾನು ಒಂದು 4 ಟೇಸ್ಟಿಗೋಸ್ಕರ ಹಾಕ್ಕೊಂಡಿದ್ದೀನಿ. ಬೇಕಾದರೆ ನೀವು ಬರೀ ಹಸಿರು ಮೆಣಸಿನ್ಕಾಯಿನೇ ಹಾಕ್ಕೊಂಡು ಮಾಡ್ಕೊಳ್ಬೋದು. ನೋಡಿ ಇವಾಗ ಇದು ಫ್ರೈ ಆಗಿದೆ. ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ನಾನು ಕೊತ್ತಂಬರಿ ಎಷ್ಟು ತೊಗೊಂಡಿದ್ನೋ ಪುದೀನೂ ಕೂಡ ಅಷ್ಟೇ ತೊಗೊಂಡಿದ್ದೀನಿ. ಫ್ರೈ ಆಗಿತ್ತು, ಹಾಗಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಪೇಸ್ಟ್ ಮಾಡ್ಕೊಳ್ಬೇಕು. ಹಾಗೆ ನಾನು ಇಲ್ಲಿ ಒಂದು 5-6 ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಎಣ್ಣೆನೂ ಕೂಡ ಬಿಸಿಯಾಗಿದೆ. ಈಗ ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿನೂ ಕೂಡ ಅಷ್ಟೇ ಸಣ್ಣದಾಗಿ ಹಚ್ಚಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದೀವಲ್ಲ, ಇದರದ್ದು ಕಲರು ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾನು ಚಿಕನ್ನ ಸೇರಿಸಿದ್ದೀನಿ. 1 kg ಅಷ್ಟಿದೆ ಚಿಕನ್ನು, ಅದನ್ನು ವಾಶ್ ಮಾಡಿ ಹಾಕಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಮಸಾಲೆ ರುಬ್ಕೊಂಡ್ವಲ್ಲ, ಅದಕ್ಕೆ ಅರಿಶಿನ ಆ್ಯಡ್ ಮಾಡಿಲ್ಲ, ಹಾಗಾಗಿ ಇಲ್ಲಿ ಅರಿಶಿನ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ. ಹಾಗೆ ಸ್ವಲ್ಪ ಉಪ್ಪು ಕೂಡ. ಈ ಚಿಕನನ್ನು ಸ್ವಲ್ಪ ಚೆನ್ನಾಗಿ ಉರಿಬೇಕು, ಹಾಗಾಗಿ ಹಾಕಿ ಇದನ್ನು ಸ್ವಲ್ಪ ಮುಚ್ಚಳ ಇಟ್ಟು ಮುಚ್ಚಿಡೋಣ. ಹಾಗೆ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ನೋಡಿ ಇವಾಗ ಇದಕ್ಕೆ ನಾವು ಮಸಾಲೆಯನ್ನು ರುಬ್ಬಿಟ್ಕೊಂಡಿದ್ವಲ್ಲ, ಅದನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಮಸಾಲೆ ಹಾಕಿದ್ದೀವಲ್ಲ, ಹಾಗಾಗಿ ನಾನು ಓಪನ್ನಾಗಿ ಏನಾಗೆ ಬೇಯಿಸ್ತಾ ಇಲ್ಲ, ಕುಕ್ಕರ್ನಲ್ಲೇ ಇಡ್ತಾ ಇದ್ದೀನಿ. ಹಾಗೆ ನಾನು 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿನ ನಾನು ಒಂದು 4 ಹಾಕಿದೆ, ಬೇಕಾದರೆ ಬರೀ ಹಸಿರು ಮೆಣಸಿನ್ಕಾಯಿನೇ ಹಾಕೊಬೋದು. ಇವಾಗ ಒಂದು 2 ಕೂಗು ವಿಷಲ್ ಹೊಡೆಸಿದ್ರೆ ಚಾಪ್ಸು ಕೂಡ ರೆಡಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಹಾಗೆ ಎಣ್ಣೆ ಕೂಡ ಎಲ್ಲ ಬಿಟ್ಕೊಂಡಿದೆ. ಚಾಪ್ಸ್ ಅಂತೂ ಸೂಪರಾಗಿತ್ತು. ನೀವೊಂದು ಸಲ ಈ ಥರ ಟ್ರೈ ಮಾಡಿ. ಎಲ್ಲರೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಚಾಪ್ಸ್ ಅಂತೂ ಸೂಪರಾಗಿತ್ತು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಚಾಪ್ಸು ಮತ್ತು ಒಂದು ಸ್ವಲ್ಪ ಕಬಾಬ್ ಕೂಡ ಮಾಡಿದ್ದೆ ಮಕ್ಕಳಿಗೋಸ್ಕರ. ಹಾಗಾಗಿ ಆ ಕಬಾಬ್ನ ಯಾವ ಥರ ಮಾಡಿದ್ದೆ ಅಂತ ನೋಡೋಣ. ಇವಾಗ ನಾನು ಇಲ್ಲಿ ಒಂದು ಸ್ವಲ್ಪ ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು 6-7 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ, ಹಾಗೆಯೇ ನಾನು 1-2 ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ ಇಷ್ಟನ್ನು ಪೇಸ್ಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಇರಬೇಕು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಹಾಗೆ ನಾನು ಇದಕ್ಕೆ 1 ಮೊಟ್ಟೆ ಮತ್ತು 1 ಅರ್ಧ ನಿಂಬೆಹಣ್ಣನ್ನು ಆ್ಯಡ್ ಮಾಡಿದ್ದೀನಿ. ಸರಿಯಾಗಿ ವಿಡಿಯೋ ಆಗಿಲ್ಲ, ಹಾಗಾಗಿ ಅದು ಸ್ಕಿಪ್ ಆಗಿಬಿಟ್ಟಿದೆ. ನೋಡಿ ಒಂದು ಅರ್ಧ ಗಂಟೆ ಇಟ್ಟು ಸಿಂಪಲ್ಲಾಗಿ ಈಸಿ ಅಂತಲೇ ಹೇಳ್ಬೋದು. ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ಸಖತ್ತಾಗಿತ್ತು ಕಬಾಬು. ಯಾರೆಲ್ಲ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.